नरेंद्र दामोदर दास मोदी। ಸ್ನೇಹಿತರೆ, ನಮ್ಮ ಭಾರತದ 15ನೇ ಪ್ರಧಾನಮಂತ್ರಿಯಾಗಿ 10 ವರ್ಷದ ಆಳ್ವಿಕೆಯನ್ನು ಯಶಸ್ವಿಯಾಗಿ ಮುಗಿಸಿರತಕ್ಕಂಥ ನರೇಂದ್ರ ಮೋದಿ ಅವರು ಜೂನ್ 8ರಂದು 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ ಸುದೀರ್ಘ ಅವಧಿಯವರೆಗೂ ಆಳ್ವಿಕೆ ಮಾಡಿರತಕ್ಕಂಥವರಲ್ಲಿ ಮೋದಿ ಈಗ 3ನೇ ಸ್ಥಾನದಲ್ಲಿದ್ದಾರೆ. ಅದರಲ್ಲಿ ಮೊದಲಿಗರು ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳಾದಂತಹ ಜವಾಹರ್ಲಾಲ್ ನೆಹರೂರವರು. When the world sleeps, India will awake to life and freedom. ಅವರು 16 ವರ್ಷ 286 ದಿನಗಳ ಕಾಲ ಭಾರತಕ್ಕೆ ಪ್ರಧಾನಮಂತ್ರಿಗಳಾಗಿದ್ದರು. ಎರಡನೇ ಸ್ಥಾನದಲ್ಲಿ ನೆಹರೂರವರ ಮಗಳಾದ ಭಾರತದ ಉಕ್ಕಿನ ಮೇಲೆ ಇಂದಿರಾ ಗಾಂಧಿರವರು ಬರ್ತಾರೆ. ಅವರು 16 ವರ್ಷ ಭಾರತದ ಪ್ರಧಾನಿಯಾಗಿದ್ದರು. Future of India is for us to decide and we will fight it out in India. कि मैं जीवित रहूं या नहीं रहूं, मेरी लंबी उम्र रही है और मैं ये इस पर मुझे अगर गौरव किसी चीज पर है तो इस पे है कि सारा जीवन मेरा सेवा में गया. ಮತ್ತು 3ನೇ ಸ್ಥಾನಕ್ಕೆ ನರೇಂದ್ರ ದಾಮೋದರ ದಾಸ್ ಮೋದಿರವರು ಬಂದಿದ್ದಾರೆ. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷವನ್ನ ಹೊರತುಪಡಿಸಿ ಬೇರೆ ಪಕ್ಷದವರು ಇಷ್ಟು ಸುದೀರ್ಘಾವಧಿಗೆ ಮತ್ತು 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗ್ತಿರೋದ್ರಲ್ಲಿ ನಮ್ಮ ಮೋದಿಯೇ ಮೊದಲಿಗರು. ಹಾಗಾದರೆ ನಿಮ್ಮ ಹಾಗೆ ಒಂದು ಬಡ ಕುಟುಂಬದಲ್ಲಿ ಜನಿಸಿ ಟೀಮ್ ಅರ್ತಿದ್ದ ನಮ್ಮ ಮೋದಿಯವರು ಪ್ರಧಾನಮಂತ್ರಿಗಳ ಸ್ಥಾನಕ್ಕೆ ಬರೋವರೆಗೂ ಅವರ ಹಾದಿ ಸುಲಭವಾಗಿತ್ತಾ? ಇಲ್ಲ. ಅದಕ್ಕಾಗಿ ಅವರು ಮಾಡಿರೋ ತ್ಯಾಗಗಳು, ಪಟ್ಟಂತಹ ಕಷ್ಟ, ಅವಮಾನಗಳು ಅಪಾರವಾಗಿದೆ. ಅದರ ಬಗ್ಗೆ ಮುಂದೆ ಯಾವಾಗಾದರೂ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಹಾಗಾದ್ರೆ 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಮೋದಿಯವರ ಈಗಿನ ಸರ್ಕಾರ ಸುಭದ್ರವಾಗಿದೆಯೇ? ಈ ಹಿಂದಿನ 10 ವರ್ಷಗಳ ರೀತಿಯಲ್ಲಿಯೇ ಅವರ ಮುಂದಿನ ಆಳ್ವಿಕೆ ಇರುತ್ತಾ ಅಂತ ಕೇಳೋದಾದ್ರೆ ಅದು ಕಷ್ಟ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಈ ಹಿಂದೆ ಮೋದಿಯವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರ ಪಕ್ಷ ಸ್ವತಂತ್ರವಾಗಿತ್ತು. 2014ರ ಲೋಕಸಭಾ ಚುನಾವಣೆಯಲ್ಲಿ 282 ಸ್ಥಾನಗಳನ್ನು ಬಿಜೆಪಿ ಪಡೆದುಕೊಂಡಿತ್ತು ಮತ್ತು 2019ರ ಲೋಕಸಭಾ ಚುನಾವಣೆಯಲ್ಲಿ 303 ಸ್ಥಾನಗಳನ್ನು ಪಡೆದುಕೊಂಡ ಬಿಜೆಪಿ ಸ್ವತಂತ್ರರಾಗಿ ಅಧಿಕಾರಕ್ಕೆ ಬಂದಿದ್ದರು ಮತ್ತು ರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಚಾರಗಳಿಗೆ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ಸ್ವತಂತ್ರರಾಗಿದ್ದರು. ಆದರೆ ಈಗಿನ ಪರಿಸ್ಥಿತಿ ಆ ರೀತಿ ಇಲ್ಲ. ಈ ಬಾರಿ ಸರ್ಕಾರ ರಚನೆ ಮಾಡೋದಕ್ಕೇನೆ ಬಿಜೆಪಿ ಬೇರೆ ಮಿತ್ರ ಪಕ್ಷಗಳ ಮೇಲೆ ಅವಲಂಬಿತರಾಗಿದ್ದಾರೆ ಮತ್ತು ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ 240 ಸ್ಥಾನಗಳಿಗೆ ಕುಸಿದಿದ್ದಾರೆ. ಈ ಹಿಂದಿಗಿಂತ 63 ಸೀಟ್ಗಳು ಕಮ್ಮಿ ಬಂದಿವೆ. ಇದು ಯಾಕೆ, ಹೇಗೆ ಅನ್ನೋದರ ಬಗ್ಗೆ ಬಿಜೆಪಿಯವರು ಆತ್ಮಾವಲೋಕನ ಮಾಡಿಕೊಳ್ಳಿ. ಆ ವಿಷಯ ಪಕ್ಕಕ್ಕಿಡೋಣ. ಹಾಗಾದರೆ 240 ಸ್ಥಾನ ಪಡೆದಿರತಕ್ಕಂಥ ಬಿಜೆಪಿಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಹೇಗಾಗ್ತಾರೆ ಅಂತ ಕೇಳೋದಾದರೆ ಅದಕ್ಕೆ ಉತ್ತರ ಸಮ್ಮಿಶ್ರ ಸರ್ಕಾರ. ಈ ಸಮ್ಮಿಶ್ರ ಸರ್ಕಾರ ಅಂದ್ರೇನೆ ನಮ್ಮ ರಾಜ್ಯದ ಜನರಿಗೆ ಒಂದು ರೀತಿ ಅಸಹ್ಯ ಬರೋ ಹಾಗೆ ಮಾಡಿಬಿಟ್ಟಿದೆ ನಮ್ಮ ರಾಜ್ಯದ ಸಮ್ಮಿಶ್ರ ಸರ್ಕಾರಗಳ ಇತಿಹಾಸ. ಆದರೆ ಈಗ ಕೇಂದ್ರದಲ್ಲಾಗಿರ್ತಕ್ಕಂಥ ಸಮ್ಮಿಶ್ರ ಚುನಾವಣೆಯ ನಂತರ ಆಗಿರ್ತಕ್ಕಂಥದ್ದಲ್ಲ. ಬದಲಿಗೆ ಚುನಾವಣಾ ಪೂರ್ಣವಾಗಿ ಪಕ್ಷಗಳು ಹೊಂದಾಣಿಕೆ ಮಾಡಿಕೊಂಡು ಒಂದು ಒಕ್ಕೂಟವಾಗಿ ಚುನಾವಣೆನ ಎದುರಿಸಿದ್ದಾರೆ ಮತ್ತು ಈಗಿನ ಈ ಘಟಬಂಧನ ಸರ್ಕಾರ ಎಲ್ಲಿಯವರೆಗೂ ಭದ್ರವಾಗಿ ಸಾಗುತ್ತೆ ಅನ್ನೋದಕ್ಕೆ ಕಾಲಾನೇ ಉತ್ತರ ಕೊಡಬೇಕಾಗಿದೆ. ಯಾಕಂದ್ರೆ ಮೋದಿಯವರ ಪಟ್ಟಾಭಿಷೇಕಕ್ಕೂ 2 ದಿನಗಳ ಮುಂಚೆ ಕಾಂಗ್ರೆಸ್ ಕೆಲವು ಪಕ್ಷಗಳನ್ನು ತಮ್ಮತ್ತ ಒಲಿಸಿಕೊಳ್ಳಲು ಕತ್ತೆ ಕುದುರೆಗಳ ವ್ಯಾಪಾರ ಶುರು ಮಾಡಿತ್ತು. ಆದರೆ ಬಿಜೆಪಿಯ ಮಿತ್ರ ಪಕ್ಷಗಳು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಸಂಪೂರ್ಣವಾಗಿ ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿಯಾಗಿ ಸ್ವೀಕರಿಸಿದ್ದಾರೆ. ಹಾಗಾದರೆ ಯಾರೀ ಬಿಜೆಪಿಯ ಮಿತ್ರ ಪಕ್ಷಗಳು? ಅವರುಗಳು ಪಡೆದುಕೊಂಡಿರೋ ಸ್ಥಾನನಾದರೂ ಎಷ್ಟು ಅನ್ನೋದಾದರೆ ಪ್ರಮುಖವಾಗಿ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡುರವರ ಟಿಡಿಪಿ, ತೆಲುಗು ದೇಶಂ ಪಾರ್ಟಿ ಮತ್ತು ಪವನ್ ಕಲ್ಯಾಣ್ರ ಜನಸೇನೆ, ಈ 2 ಪಕ್ಷಗಳ ಒಕ್ಕೂಟ 18 ಸ್ಥಾನಗಳನ್ನು ಪಡೆದುಕೊಂಡಿದೆ. ಮತ್ತು ನಿತೀಶ್ ಕುಮಾರ್ರ ಜನತಾದಳ್ ಯುನೈಟೆಡ್ JDU ಇವರು ಒಟ್ಟು 12 ಸ್ಥಾನಗಳನ್ನ ಪಡೆದುಕೊಂಡಿದ್ದಾರೆ. ಇನ್ನು ನಮ್ಮ ಕರ್ನಾಟಕದ JDS ಕೂಡ ಈ ಬಾರಿ ಬಿಜೆಪಿಯ ಮಿತ್ರ ಪಕ್ಷರಾಗಿದ್ದಾರೆ ಮತ್ತು 2 ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಕುಮಾರಣ್ಣನಿಗೆ ಸಂಪುಟ ಸಚಿವರ ಸ್ಥಾನವೂ ಸಿಕ್ಕಿ
ಕುಮಾರಣ್ಣ ಮತ್ತೆ ಸಿಎಂ ಆಗಿದ್ದಾರೆ. ಆದರೆ ಈ ಬಾರಿ ಚೀಫ್ ಮಿನಿಸ್ಟರ್ ಅಲ್ಲ, ಬದಲಿಗೆ ಸೆಂಟ್ರಲ್ ಮಿನಿಸ್ಟರ್. ಹರದನಹಳ್ಳಿ ದೇವೇಗೌಡ, ಕುಮಾರಸ್ವಾಮಿ. ಇನ್ನು ಉಳಿದಂತೆ ಕೆಲವು ಸ್ವತಂತ್ರ ಅಭ್ಯರ್ಥಿಗಳು ಮತ್ತು ಏಕನಾಥ್ ಶಿಂದೆಯವರ ಶಿವಸೇನೆ, ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ಚಿಕ್ಕ ಪುಟ್ಟ ಪಕ್ಷಗಳು ಕೂಡ NDAಗೆ ಜೊತೆಯಾಗಿ ಮೋದಿಯವರನ್ನ ಪ್ರಧಾನಿಯಾಗಿ ಮಾಡಿದ್ದಾರೆ. ಹಾಗಾದ್ರೆ ಇನ್ನೇನಪ್ಪ, ಎಲ್ಲರೂ ಸೇರಿ ಮೋದಿಯವರನ್ನ ಪ್ರಧಾನಿಗಳಾಗಿ ಮಾಡಿದ್ದಾರಲ್ಲ, ಇನ್ನೇನು ಚಿಂತೆ ಅಂದರೆ ಇಲ್ಲಿಯೇ ಬಂದಿರೋದು ಸಮಸ್ಯೆ. ಈ ಹಿಂದೆ ಮೋದಿಯವರು ಪ್ರಧಾನಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ಬಿಜೆಪಿಯವರ ಪಕ್ಷ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳೋ ಅಧಿಕಾರ ಇತ್ತು. ಆದರೆ ಈ ಬಾರಿಗೆ ಆಗಲ್ಲ. ಬಿಜೆಪಿಯವರು ತಮ್ಮ ನಿರ್ಧಾರವನ್ನು ತಮ್ಮ ಮಿತ್ರ ಪಕ್ಷಗಳ ಜೊತೆಗೆ ಚರ್ಚಿಸಿ ಅವರ ಮನವೊಲಿಸಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕಾಗಿ ಬರುತ್ತೆ. ಈ ಎಲ್ಲ ಕಷ್ಟಗಳ ನಡುವೆಯೂ ಮೋದಿಯವರು ಉತ್ತಮ ಆಳ್ವಿಕೆ ಕೊಡ್ತಾರೆ ಅಂತ ನಂಬೋಣ ಮತ್ತು ನಮ್ಮ ಕಡೆಯಿಂದ ಅವರಿಗೆ ಶುಭಾಶಯಗಳನ್ನು ಕೂಡ ತಿಳಿಸೋಣ. ಬಿಜೆಪಿಯವರದು ಇಷ್ಟ ಆದರೆ ಕಾಂಗ್ರೆಸ್ ಹಾಗೂ ಅವರ ಮಿತ್ರ ಪಕ್ಷಗಳು ಕೂಡ ಈ ಬಾರಿ ಮತ್ತೆ ಜನರನ್ನ ತಲುಪೋದರಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ವಿರೋಧ ಪಕ್ಷಕ್ಕೆ ಬಂದು ಕೂತಿದ್ದಾರೆ. ರಾಹುಲ್ ಗಾಂಧಿ ಅವರು ಒಂದು ಒಳ್ಳೆಯ ವಿರೋಧ ಪಕ್ಷದ ನಾಯಕರಾಗಿ ಸರ್ಕಾರ ಮಾಡೋ ತಪ್ಪುಗಳನ್ನು ಎಚ್ಚರಿಸುತ್ತಾ ದೇಶದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಲಿ ಅಂತ ಆಶಿಸ್ತಿದ್ದೀವಿ ಮತ್ತು ಅವರು ಮುಂದೆ ಪ್ರಧಾನಮಂತ್ರಿಗಳಾಗಬೇಕು ಅಂತ ಅಂದ್ಕೊಂಡಿರೋರು. ಅವರ ಆಸೆಯ ಕಡೆ ಇನ್ನಷ್ಟು ಹೆಚ್ಚಾಗಿ ದುಡಿದು ಅದನ್ನು ಮುಂದೆ ನೆರವೇರಿಸಿಕೊಳ್ಳಲಿ ಅಂತ ಕೂಡ ವಿಶ್ ಮಾಡೋಣ. ಕೇಂದ್ರದ ಪಕ್ಷಗಳೆರಡರದ್ದು ಈ ಕಥೆ ಆದರೆ ರಾಜ್ಯದ ವಿಷಯಕ್ಕೆ ಬರೋಣ. ಸ್ನೇಹಿತರೆ, ಒಂದು ರಾಜ್ಯ ಸರಿಯಾಗಿ ಅಭಿವೃದ್ಧಿ ಕಾಣಬೇಕಾದ್ರೆ ಮತ್ತು ರಾಜ್ಯದ ಆಗು ಹೋಗುಗಳ ಬಗ್ಗೆ ಸರಿಯಾದ ತೀರ್ಮಾನ ತೆಗೆದುಕೊಳ್ಬೇಕಂದ್ರೆ ಪ್ರಾದೇಶಿಕ ಪಕ್ಷಗಳಿಗೆ ಒತ್ತು ಕೊಡಬೇಕು ಅಂತ ನಂಬಿರ್ತಕ್ಕಂಥವನು ನಾನು. ಇದಕ್ಕೆ ನಮ್ಮ ನೆರೆಹೊರೆಯ ರಾಜ್ಯಗಳಲ್ಲಿ ಒಳ್ಳೆಯ ಉದಾಹರಣೆಗಳು ಕೂಡ ಇದೆ. ಒಂದು ಕಾಲಕ್ಕೆ ನಮ್ಮ ರಾಜ್ಯದ ಬಲಿಷ್ಠ ಪ್ರಾದೇಶಿಕ ಪಕ್ಷ ಅಂದರೆ ಅದು JDS. ಎಷ್ಟೋ ರಾಜಕಾರಣಿಗಳಿಗೆ, ಮುಖ್ಯಮಂತ್ರಿಗಳಿಗೆ ರಾಜಕೀಯವಾಗಿ ಜನ್ಮ ಕೊಟ್ಟು ಭವಿಷ್ಯ ಕಟ್ಟಿಕೊಟ್ಟಂಥ ಪಕ್ಷ ಅಂದರೆ ಅದು JDS. ಮಂಡ್ಯದ ಗೊತ್ತು ಡಿಲ್ಲಿಗೆ ಗೊತ್ತು ಅಂತ ನಾವೆಲ್ಲ ಏನು ಹೇಳ್ತೀವಿ, ಅದರ ಕರ್ತೃ ಕೂಡ ನಮ್ಮ ದೊಡ್ಡ ಗೌಡರು ದೇವೇಗೌಡರು. ಭಾರತದ ಪ್ರಧಾನಿಯಾಗಿ 1 ವರ್ಷ ಸೇವೆ ಸಲ್ಲಿಸಿ ನಮ್ಮ ಡಿಲ್ಲಿ ಪಾರ್ಲಿಮೆಂಟ್ನ ಮೆನುಗೆ ಮುದ್ದೆ ಅನ್ನೋ ಡಿಶ್ನ ಆ್ಯಡ್ ಮಾಡಿಸಿದ ಕೂಡ ಇವರೇ. ಆದರೆ ಈಗಿನ JDS ರಾಜ್ಯದಲ್ಲಿ ರಾಜಕೀಯವಾಗಿ ಅಸ್ತಿತ್ವ ಕಳೆದುಕೊಳ್ತಿದೆ. ಕಾರಣ ಅವರವರ ಅಂತರ್ಕಲಗಳು, ಕುಟುಂಬ ರಾಜಕಾರಣಗಳು ಮತ್ತು ಪಕ್ಷದ್ರೋಹಿಗಳಿಂದ ಅಂತ ಕೂಡ ಹೇಳ್ತಾರೆ. ಆದರೆ ಈಗ ನಮ್ಮ ಕುಮಾರಣ್ಣ ಸೆಂಟ್ರಲ್ ಮಿನಿಸ್ಟರ್ ಆಗಿರೋದ್ರಿಂದ ಇದನ್ನೆಲ್ಲ ಎದುರಿಸಿ ಉತ್ತಮ ಸೇವೆ ಮಾಡೋದ್ರ ಜೊತೆಗೆ ರಾಜ್ಯದಲ್ಲಿ JDSನ ಭದ್ರಪಡಿಸಬೇಕಾಗಿರೋ ಜವಾಬ್ದಾರಿ ಕೂಡ ಅವ್ರ ಮೇಲಿದೆ ಮತ್ತು ಅದನ್ನು ಯಶಸ್ವಿಯಾಗಿ ನಿಭಾಯಿಸಲಿ ಅಂತ ಕೂಡ ನಾವು ಹಾರೈಸೋಣ. ಒಟ್ಟಿನಲ್ಲಿ ಭಾರತದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮೋದಿಯವರು ಉತ್ತಮ ಆಳ್ವಿಕೆ ಕೊಟ್ಟು ದೇಶನ ಪ್ರಗತಿಯತ್ತ ಕೊಂಡೊಯ್ಯಲಿ ಅಂತ ಆಶಿಸುತ್ತಾ ಅವರ ಸಂಪುಟದಲ್ಲಿ ಇನ್ನು ಯಾರ್ಯಾರಿದ್ದಾರೆ, ಯಾರ್ಯಾರಿಗೆ ಯಾವ ಸ್ಥಾನಗಳು ಸಿಕ್ತು ಅಂತ ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡೋಣ. ಓಕೆ ಫ್ರೆಂಡ್ಸ್, ಸೈನಿಂಗ್ ಆಫ್, ನಿಮ್ಮ ಪ್ರೀತಿಯ ದೇವರಾಜ್ ಚೆನ್ನಮ್ಮ. ಸ್ನೇಹಿತರೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂತ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.